ಭದ್ರಕಾಳಿ ಮಹಾದೇವಿಗೆ 3008 ತೆಂಗಿನಕಾಯಿಯಲ್ಲಿ ದೀಪವನ್ನು ಬೆಳಗಿ ಮಹಾಚಂಡಿ ಹೋಮವನ್ನು ಮಾಡುವ ಮುಖಾಂತರವಾಗಿ ಲೋಕ ಕಲ್ಯಾಣಾರ್ಥವಾಗಿ ಗಿರಿಜಾ ಕಲ್ಯಾಣೋತ್ಸವವನ್ನು ಮಾಡಿದ ಕ್ಷೇತ್ರವಾದರೂ ಯಾವುದು? ಈ ಎಲ್ಲ ಪೂಜೆಗಳಿಂದ ಭಕ್ತರಿಗೆ ದೊರೆಯುವ ಫಲಗಳೇನು? ಬನ್ನಿ ಇದರ ಕಂಪ್ಲೀಟ್ ಡೀಟೇಲ್ಸನ್ನೊಮ್ಮೆ ನೋಡಿ ಬರೋಣ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ನಂದಗುಡಿ ಹೋಬಳಿಯ ತಾವರೆಕೆರೆ ಗ್ರಾಮದಿಂದ ಕೂಗಳತಿಯ ದೂರದಲ್ಲಿರುವ ಶ್ರೀ ಕಾಳಪ್ಪನಹಳ್ಳಿ ಭದ್ರಕಾಳಿ ಸಮೇತ ಮುಕ್ಕಂಡೇಶ್ವರ ಶಕ್ತಿ ಪೀಠದಲ್ಲಿ ಭೀಮನ ಅಮಾವಾಸ್ಯೆ ಪ್ರಯುಕ್ತ ವಿಶೇಷ ಪೂಜೆ, ಹೋಮ, ಹವನಾದಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಇನ್ನು ವಿಶೇಷವಾಗಿ ಆಷಾಢ ಮಾಸದಲ್ಲಿ ಶಕ್ತಿ ದೇವತೆಯನ್ನು ಪೂಜಿಸಿ ಆಷಾಢ ಮಾಸದ ಕೊನೆಯಲ್ಲಿ ಮಹಾತಾಯಿಗೆ 3008 ತೆಂಗಿನಕಾಯಿಯಲ್ಲಿ ವಿಶೇಷ ದೀಪಗಳನ್ನು ಬೆಳಗಿ ಮತ್ತು ಮಹಾಚಂಡಿ ಹೋಮವನ್ನು ಹಮ್ಮಿಕೊಂಡು ಲೋಕ ಕಲ್ಯಾಣಾರ್ಥವಾಗಿ ಗಿರಿಜಾ ಕಲ್ಯಾಣೋತ್ಸವವನ್ನು ಕೂಡ ಏರ್ಪಡಿಸಿದ್ದು ಸಾವಿರಾರು ಭಕ್ತಾದಿಗಳು ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭದ್ರಕಾಳಿ ದೇವಿಯ ಆಶೀರ್ವಾದವನ್ನು ಬೇಡಿದ್ದಾರೆ. ಇನ್ನು ಈ ಒಂದು ಪೂಜಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಪೂಜೆಯನ್ನು ಮಾಡುವುದರಿಂದ ಸಿಗುವ ಫಲಗಳೇನು, ಈ ಕ್ಷೇತ್ರದ ಪವಾಡಗಳೇನು, ತೆಂಗಿನಕಾಯಿ ದೀಪದ ಮಹಿಮೆ ಏನು ಎಂಬುದನ್ನು ಈ ಕ್ಷೇತ್ರದ ಧರ್ಮಾಧಿಕಾರಿಗಳಾದ ನಾಗರಾಜ್ ಶಾಸ್ತ್ರಿಗಳು ಈ ರೀತಿಯಾಗಿ ಹೇಳಿದ್ದಾರೆ. ಸರ್ವಮಂಗಲ್ಯೇ ಶಿವೆ ಸರ್ವಪ್ರಸಾದಿಗೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣೇ ನಮೋಸ್ತುತೆ. ಮಾತೃಭ್ಯೋ ನಮಃ ಪಿತೃಭ್ಯೋ ನಮಃ. ಶ್ರೀ ಕ್ಷೇತ್ರ ನಾಯಕಿಯಾಗಿರುವಂಥ ಶ್ರೀ ಕ್ಷೇತ್ರದಲ್ಲಿ ಭದ್ರಕಾಳಿ ಸಮೇತವಾಗಿ ಮುಕ್ಕಂಡೇಶ್ವರ ನೆಲೆಸಿರುವಂಥ ದೇವಾಲಯದಲ್ಲಿ ಭಕ್ತರ ಕಷ್ಟಗಳ ನಿವಾರಣೆ ಮಾಡಿ ಅವರವರ ಸಮಸ್ಯೆಗಳ ತಕ್ಕಂಗೆ ಪರಿಹಾರ ಕೊಟ್ಟು ಜಗತ್ತಿಗೆ ಮಾತ್ರೆಯಾಗಿರುವಂಥ ಇಡೀ ಜಗತ್ತಿನೇ ತನ್ನ ಮಡಿಲಲ್ಲಿ ಇಟ್ಟು ಸಲಹುವಂಥ ಮಾತೃ ಸ್ವರೂಪಗಳಾದಂಥ ಭದ್ರಕಾಳಿಯ ಒಂದು ಸಾನ್ನಿಧ್ಯದಲ್ಲಿ ಈ ದಿವಸ ವಿಶೇಷವಾಗಿ ಭೀಮನ ಅಮಾವಾಸ್ಯೆ ಪ್ರಯುಕ್ತ ಶ್ರೀ ಕ್ಷೇತ್ರದಲ್ಲಿ 3008 ತೆಂಗಿನಕಾಯಿ ದೀಪ ಹಚ್ಚುವಂಥದ್ದು ವಿಶೇಷ. ಈ ದೀಪದ ವಿಶೇಷತೆ ಏನು? ಈ ದೀಪ ಹಚ್ಚಿದ್ರೆ ನಮಗೆ ಅನುಕೂಲ ಆಗೋಂಥದ್ದೇನು? ಭೀಮನ ಅಮಾವಾಸ್ಯೆಗೆ ಯಾಕೆ ನಾವು ತೆಂಗಿನಕಾಯಿ ದೀಪ ಹಚ್ಚೋಂಥದ್ದು ವಿಶೇಷವಾಗಿರುತ್ತಂತಂದರೆ, ಇದನ್ನು ಸಾಮಾನ್ಯವಾಗಿ ರಂಗಪೂಜಾ ಅಂತೀವಿ. ಈ ತೆಂಗಿನಕಾಯಿಯನ್ನು ಹಚ್ಚೋದಂತ ರಂಗಪೂಜೆ ಅಂತೀವಿ ವಿಶೇಷವಾಗಿ. ಇದನ್ನು ಮಂಗಳೂರು ಕಡೆ ಅತಿ ಹೆಚ್ಚಾಗಿ ಮಾಡುವಂಥದ್ದು ವಿಶೇಷ. ಹಾಗೆ ನಮ್ಮ ಇಡೀ ಇಲ್ಲಿ ಮಾಡುವಂಥದ್ದು ವಿಶೇಷ. ಹಾಗಾಗಿ ತೆಂಗಿನಕಾಯಿ ದೀಪ ಯಾಕಪ್ಪ ಹಚ್ತೀವಿ ಅಂತಂದಾಗ, ಆ ತೆಂಗಿನಕಾಯಿ ಬೆಳಕಿನಿಂದ ಆ ದೇವಿಯ ಒಂದು ದರ್ಶನ ಪಡೆದರೆ ನಮ್ಮ ಜೀವನದಲ್ಲಿ ಇರುವಂಥ ಕಷ್ಟಗಳು ಅತಿ ಶೀಘ್ರದಲ್ಲಿ ಕರ್ಪೂರದಂತೆ ಉರಿದೋಗುವಂಥದ್ದು ವಿಶೇಷವಾಗಿರುತ್ತೆ. ಮತ್ತು ನಮ್ಮ ಜೀವನದಲ್ಲಿ ಕತ್ತಲನ್ನು ಹೋಗಲಾಡಿಸಿ ಬೆಳಕನ್ನು ಕೊಡುವಂಥದ್ದು ವಿಶೇಷವಾಗಿರುತ್ತೆ. ಹಾಗಾಗಿ ದೀಪ ಭಕ್ತಿ ಶ್ರದ್ಧೆಯಿಂದ ಹಚ್ಚಿದಾಗ ಈ ದೀಪದ ಬೆಳಕು ನಮ್ಮ ಮನೆ ಬಂದು ಬೆಳಗುವಂಥದ್ದು ವಿಶೇಷ. ಈ ತೆಂಗಿನಕಾಯಿ ದೀಪ ಹಚ್ಚುವಂಥದ್ದು, ಈ ದೀಪ ಹಚ್ಚೋದಾಗಿಲ್ಲಿ ನಮ್ಮ ಮನೆ ಸದಾಕಾಲ ಜ್ಯೋತಿಯಂತೆ ಪ್ರಕಾಶವಾಗಿ ಉರಿಯುವಂಥದ್ದು ವಿಶೇಷವಾಗಿರುತ್ತೆ. ಹಾಗಾಗಿ ಈ ಭೀಮನ ಅಮಾವಾಸ್ಯೆ ವಿಶೇಷವಾಗಿ ಹಚ್ಚಿರುವಂಥದ್ದು ದೀಪ. ಯಾಕಂತಂದರೆ ಬರುವಂಥ ಭಕ್ತರ ಕಷ್ಟಗಳ ನಿವಾರಣೆ. 3000 ತೆಂಗಿನಕಾಯಿ ಅಂತಂದಾಗ ಒಂದೊಂದು ತೆಂಗಿನಕಾಯಿ ಒಬ್ಬರು ಸಲ್ಲುವಂಥದ್ದು ವಿಶೇಷವಾಗಿರುತ್ತೆ. ಹಾಗಾಗಿ ಒಬ್ಬೊಬ್ಬರ ಜೀವನದಲ್ಲಿ ಅವರವರಿಗೆ ಕಷ್ಟಗಳ ಪರಿಹಾರ ಆಗಿ ಈ ಜ್ಯೋತಿಯ ಉರಿದಂತೆ ಅವರ ಕಷ್ಟಗಳೆಲ್ಲ ಸಂಪೂರ್ಣವಾಗಿ ನಿವಾರಣೆ ಆಗಲಿ ಅಂತೇಳಿ ಇವತ್ತು ಭೀಮನ ಅಮಾವಾಸ್ಯೆ ಪ್ರಯುಕ್ತವಾಗಿ ಶ್ರೀ ಕ್ಷೇತ್ರದಲ್ಲಿ ಭದ್ರಕಾಳಿ ಸಾನ್ನಿಧ್ಯದಲ್ಲಿ ಇಟ್ಟುಕೊಂಡಿರೋದು ವಿಶೇಷ. ಹಾಗಾಗಿ ಈ ಕ್ಷೇತ್ರ ಇರುವಂಥದ್ದು ಕಾಳಪ್ಪನಹಳ್ಳಿ ಗ್ರಾಮದಲ್ಲಿ, ತಾವರೆಕೆರೆಯ 1 ಕಿಲೋಮೀಟರ್ದಲ್ಲಿ ಹೊಸಕೋಟೆ ತಾಲೂಕು ಅನ್ನುವ ಈ ಗ್ರಾಮದಲ್ಲಿ ಭದ್ರಕಾಳಿ ಸಮೇತವಾಗಿ ಮುಕ್ಕಂಡೇಶ್ವರ ಹಾಗೂ ಚೌಡೇಶ್ವರಿ ಕಾಲಭೈರವ ನೆಲೆಸಿರುವಂಥದ್ದು, ಮಹಾಪ್ರತ್ಯಂಗಿರಿ ದೇವಿ ನೆಲೆಸಿರುವಂಥದ್ದು ವಿಶೇಷ. ಮತ್ತು ವಿಶೇಷತೆ ಚಂಡಿಯಾಗ ಪ್ರತಿ ವರ್ಷದ ಈ ವರ್ಷ ಸಹ 3 ದಿನ ಕಾಲ ಸತತವಾಗಿ ಶುಕ್ರವಾರದಿಂದ ಇಂದಿನವರೆಗೂ ಚಂಡಿಯಾಗ, ರುದ್ರಯಾಗ, ದಶಪ್ರತ್ಯಂಗಿರಿ ಯಾಗ 3 ದಿನ ಕ್ರಮಬದ್ಧವಾಗಿ ಶಾಸ್ತ್ರೋತ್ತರವಾಗಿ ನಡೆಯುವಂಥದ್ದು ಯಾಗ. ಏಕೆಂತಂದರೆ ಈ ಯಾಗದ ಅರ್ಥ ಲೋಕ ಕಲ್ಯಾಣವಾಗಲಿ, ಪ್ರಪಂಚಕ್ಕೆಲ್ಲರಿಗೂ ಒಳಿತು ಕಾಣಲಿ, ಎಲ್ಲರಿಗೂ ಒಳ್ಳೆಯದಾಗಲಿ, ಭಗವಂತನ ಕೃಪೆಯಿಂದ ಮಳೆ ಬೆಳೆಯಲಾಗಲಿ, ಮತ್ತು ಎಲ್ಲ ಜನರಿಗೂ, ಎಲ್ಲ ಜನಾಂಗಕ್ಕೂ ಆ ದೇವಿಯ ಒಂದು ಅನುಗ್ರಹ ಸಿಗಲಿ, ಮತ್ತು ನಮ್ಮನ್ನು ಕಾಯುವಂಥ ಸೈನಿಕರಿಗೆ ಅತಿ ಶಕ್ತಿಯನ್ನು ಕೊಡಲಿ, ಮತ್ತು ನಮಗೆ ಅನ್ನ ಕೊಡುವಂಥ ರೈತರಿಗೆ ಬೆಳೆ ಚೆನ್ನಾಗಾಗಲಿ ಅಂತೇಳಿ ಈ ಹೋಮದ ಅರ್ಥ. ಮತ್ತು ಬರುವಂಥ ಭಕ್ತರ ಅವರವರ ಸಮಸ್ಯೆಗಳಿಗೆ ಶೀಘ್ರವಾಗಿ ಪರಿಹಾರ. ಚಂಡಿಯಾಗ ಅಂತಂದರೆ ಪಾರ್ವತಿಯ ಒಂದು ರೂಪ. ಆ ಜನ್ಮ ತಾಳಿ ಮಹಿಷಾಸುರ ಸಂಹಾರ ಆಗಿ ಶಾಂತರೂಪ ಹೋಗೋರಂಥ 13 ಅಧ್ಯಾಯದಿಂದ ಮಾಡುವಂಥದ್ದು ಈ ಚಂಡಿಯಾಗ. ಹಾಗಾಗಿ ರುದ್ರಯಾಗ ಅಂತಂದರೆ ಜೀವನದಲ್ಲಿ ಬರುವಂಥ ಕಾಲ ಮೃತ್ಯುಗಳನ್ನು ಪರಿಹಾರ ಮಾಡಿ, ಆಯುಸ್ಸನ್ನು ವೃದ್ಧಿಯನ್ನು ಮಾಡಿ, ಮತ್ತು ನಮಗಿರುವಂಥ ಕೆಟ್ಟ ದೃಷ್ಟಿಗಳನ್ನು ದೂರ ಮಾಡುವಂಥದ್ದು ಆ ಮಹಾರುದ್ರನ ಹೋಮ. ಮತ್ತು ದಶಪ್ರತ್ಯಂಗಿರಿಯ ಅಂತ ಶತ್ರು ಸಂಹಾರಕ್ಕೆ ಮಾಡುವಂಥದ್ದು ವಿಶೇಷವಾಗಿರುತ್ತೆ. ಹಾಗಾಗಿ ಈ 3 ದಿನ ಕಾಲ ಅರ್ಚಕರೆಲ್ಲ ಸೇರಿ ಒಳ್ಳೆ
ಕಾರ್ಯಕ್ರಮ ನಡೆಸಿಕೊಟ್ಟು ಮತ್ತು ಇಲ್ಲಿರುವಂಥ ಭಕ್ತರೆಲ್ಲ ಸಹಕರಿಸಿ ಅವರ ಅಮ್ಮನವರ ಕೃಪೆಗೆ ಸಮಾಧಾನವಾಗಿ ಬಂದು ಅಮ್ಮನ ದರ್ಶನ ಪಡೆದು ಇಲ್ಲಿ ಪ್ರಸಾದವನ್ನು ಸ್ವೀಕರಿಸಿ ಅವರವರ ಮನೆಗೆ ತೆರಳುತ್ತಿದ್ದಾರೆ. ಅವರಿಗೆಲ್ಲ ಅಮ್ಮನ ಆಶೀರ್ವಾದ ಸಿಗಲಿ. ಈ ತೆಂಗಿನಕಾಯಿ ದೀಪದಂತೆ ಅವ್ರ ಮನೆ ಸದಾಕಾಲ ಬೆಳಕನ್ನು ತಂದುಕೊಡ್ಲಿ ಅಂತೇಳಿ ಆ ದೇವಿಯನ್ನೇ ಪ್ರಾರ್ಥನೆಯನ್ನು ಮಾಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು.